ನಗ್ನವಾಗಿ ಸ್ನಾನ ಮಾಡಿದ ಬಳಿಕ ನಿಮ್ಮ ಕಾಲಿನಿಂದ ಈ ಕೆಲಸ ಮಾಡಬೇಡಿ. ಆ ಪಾಪ ಸುತ್ತಿಕೊಳ್ಳುತ್ತಂತೆ. ನಾವು ಸ್ನಾನ ಮಾಡುವಾಗ ಅನೇಕ ತಪ್ಪುಗಳನ್ನು ಮಾಡುತ್ತೀವಿ. ಈ ತಪ್ಪುಗಳಿಂದ ನಮಗೆ ಸಮಸ್ಯೆಗಳು ಬರಬಹುದು ಅಂತ ಹೇಳಲಾಗುತ್ತದೆ. ಸ್ನಾನದ ಬಗ್ಗೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಕೂಡ ಹೇಳಲಾಗಿದೆ. ಆ ಗ್ರಂಥಗಳ ಪ್ರಕಾರ ಸ್ನಾನ ಮುಗಿಸಿದ ಮೇಲೆ ಕಾಲಿನಿಂದ ಈ ಒಂದು ಕೆಲಸ ಮಾಡೋಕ್ಕೆ ಹೋಗಬಾರದು. ಹಿಂದೂ ಧರ್ಮದಲ್ಲಿ ದೇಹವನ್ನು ಪವಿತ್ರವಾಗಿಡುವುದು ಅಂದರೆ ಸಂಪೂರ್ಣ ಸ್ನಾನ ಮಾಡುವುದು ಬಹಳ ಮುಖ್ಯ. ಗಂಗೆಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಇನ್ನೂ ವಿಶೇಷ. ಹಬ್ಬಗಳು ಅಥವಾ ಮರಣದಂತಹ ಸಂದರ್ಭಗಳಲ್ಲಿ ಈ ರೀತಿ ಶುದ್ಧೀಕರಣ ಮಾಡಿಕೊಳ್ಳುವುದು ಶುಭವೆಂದು ನಂಬಲಾಗಿದೆ. ದಿನ ಸ್ನಾನ ಮಾಡೋದು ಕೇವಲ ಶುಚಿತ್ವ ಅಷ್ಟೇ ಅಲ್ಲ, ಅದು ನಮ್ಮನ್ನ ನಾವು ನೋಡಿಕೊಳ್ಳುವುದು, ತನ್ಮಯತೆಯಿಂದ ಶುದ್ಧೀಕರಣ ಮಾಡಿಕೊಳ್ಳೋದು ಮತ್ತು ನವಶಕ್ತಿ ತುಂಬಿಕೊಳ್ಳೋ ಒಂದು ವಿಧಾನ. ನೀರಿನ ಪಾವಿತ್ರತೆಯ ಬಗ್ಗೆ ನಮಗೆಲ್ಲ ಗೊತ್ತು. ಬಹಳಷ್ಟು ಜನ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಸ್ನಾನ ಮಾಡೋದು ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ಕೆಲವರಿಗೆ ಸ್ನಾನ ಮಾಡದೆ ಅಡುಗೆ ಮನೆಗೂ ಹೋಗೋಕ್ಕೆ ಇಷ್ಟಪಡಲ್ಲ. ಸ್ನಾನದಿಂದ ನಮ್ಮ ಶರೀರ ಶುದ್ಧವಾಗುತ್ತದೆ. ಸ್ನಾನ ಮಾಡಿದ ಮೇಲೆ ದೇಹ ಹಗುರವಾಗುತ್ತದೆ. ನಾವು ಸ್ನಾನ ಮಾಡುವಾಗ ಅನೇಕ ತಪ್ಪುಗಳನ್ನು ಮಾಡುತ್ತೀವಿ. ಈ ತಪ್ಪುಗಳಿಂದ ನಮಗೆ ಸಮಸ್ಯೆಗಳು ಬರಬಹುದು ಅಂತ ಹೇಳಲಾಗುತ್ತದೆ. ಸ್ನಾನದ ಬಗ್ಗೆ ಧಾರ್ಮಿಕ ಗ್ರಂಥಗಳಲ್ಲಿ ಕೂಡ ಹೇಳಲಾಗಿದೆ. ಆ ಗ್ರಂಥಗಳ ಪ್ರಕಾರ ಸ್ನಾನ ಮುಗಿಸಿದ ಮೇಲೆ ನಾವು ಕಾಲಿನಿಂದ ಈ ಒಂದು ಕೆಲಸ ಮಾಡೋಕ್ಕೆ ಹೋಗಬಾರದು. ಇವಾಗ ದಿನ ಸ್ನಾನ ಮಾಡುವಾಗ ಬಹುತೇಕ ಜನರು ಬಟ್ಟೆ ಹಾಕಲ್ಲ. ಕೆಲವರು ಬಕೆಟ್ನಲ್ಲಿ ನೀರು ತುಂಬಿ ಸ್ನಾನ ಮಾಡುತ್ತಾರೆ. ಇನ್ನು ಕೆಲವರು ನೇರವಾಗಿ ಶವರ್ ಕೆಳಗೆ ನಿಂತು ಸ್ನಾನ ಮಾಡುತ್ತಾರೆ. ಆದರೆ ಸ್ನಾನ ಮುಗಿಸಿ ಹೊರಗೆ ಬಂದ ಮೇಲೆ ಸಿಂಕ್ ಅಥವಾ ನೀರು ಹೋಗುವ ಜಾಗದಲ್ಲಿರೋ ಕೂದಲನ್ನು ಮುಟ್ಟಬಾರದು. ಕಾಲಿನಿಂದ ಕೂದಲು ಸರಿಸುವುದು ಇಲ್ಲ ಕಾಲಿನಿಂದ ಕಟ್ಟಿಕೊಂಡಿದ್ದ ಕೂದಲನ್ನು ಎತ್ತಿ ಬೇರೆಡೆ ಹಾಕುವಂತಹ ಕೆಲಸಗಳನ್ನು ಯಾರೂ ಮಾಡಬಾರದು. ಇದರಿಂದ ನಿಮಗೆ ಪಾಪ ಸುತ್ತಿಕೊಳ್ಳುತ್ತೆ ಅಂತ ಹೇಳಲಾಗುತ್ತದೆ. ಹಣಕಾಸಿನ ಸಮಸ್ಯೆ ಜೊತೆಗೆ ದಾರಿದ್ರ್ಯ ಅಟಕಾಯಿಸಿಕೊಳ್ಳುತ್ತೆ ಅಂತ ಹೇಳಲಾಗುತ್ತದೆ. ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಸಮಸ್ಯೆಗಳು ಬರಬಹುದು ಅಂತ ಹೇಳಲಾಗುತ್ತದೆ. ಹಾಗೆ ಬಟ್ಟೆ ಇಲ್ಲದೆ ಸ್ನಾನ ಮಾಡಿದರೆ ಕೆಟ್ಟ ಶಕ್ತಿಗಳು ಮನೆಗೆ ಬರುತ್ತವೆ ಅಂತ ನಂಬಿಕೆ ಇದೆ. ಅದನ್ನ ನಂಬುವವರು ಇದ್ದಾರೆ. ಹೀಗೆ ಮಾಡುವುದರಿಂದ ಸ್ನಾನ ಮಾಡುವವರ ಮನಸ್ಸಿನ ಮೇಲೂ ಮನೆಯ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ ಅಂತ ಹಿರಿಯರು ಹೇಳುತ್ತಾರೆ. ನಮ್ಮ ಹಿರಿಯರು ಸ್ನಾನ ಮಾಡುವಾಗ ದೇಹಕ್ಕೆ ಏನಾದರೂ ಹಾಕಿಕೊಳ್ಳಿ ಅಂತ ಹೇಳೋದೇ ಇದಕ್ಕೆ. ಬಟ್ಟೆ ಇಲ್ಲದೆ ಸ್ನಾನ ಮಾಡಿದರೆ ಲಕ್ಷ್ಮೀ ದೇವಿಗೆ ಸಿಟ್ಟು ಬರುತ್ತೆ ಅಂತಾರೆ. ಹಾಗೆ ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಮೇಲೂ ಪರಿಣಾಮ ಬೀರುತ್ತೆ ಅಂತ ಹೇಳುತ್ತಾರೆ. ಅದಕ್ಕೆ ತಲೆ ಮೇಲೆ ಏನಾದರೂ ಹಾಕಿಕೊಂಡು ಇಲ್ಲ ಅಂದ್ರೆ ಟವಲ್ ಕಟ್ಟಿಕೊಂಡು ಸ್ನಾನ ಮಾಡಿ ಅಂತ ಹೇಳೋದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.